ಗುರುಗಳು ಇವತ್ತು ಪರಮೇಶ್ವರ್ ಅವ್ರನ್ನ ಭೇಟಿ ಆದ್ರಿ, ಭಾಷೆಯನ್ನು ಕೋರಿದಿರಿ, ಈ ಮಾತು ಏನಾದರೂ ಹೇಳಿದ್ರೆ ಇದೇ ಸಂದರ್ಭದಲ್ಲಿ? ಇಲ್ಲ, ತುಂಬ ಸಂತೋಷ. ಅವ್ರಿಗೆ DCM ಮಾಡಿದ್ದಾರೆ, ಸೀನಿಯರ್ ಪರ್ಸನ್ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಅಧ್ಯಕ್ಷರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಪವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತ ಹೇಳಿ. CM ಸ್ಥಾನದ ಆಕಾಂಕ್ಷಿ ಆಗಿದ್ರು, ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪು ಹೋಗಿತ್ತು ಅಂತ ಭಾಳಷ್ಟು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅನಿವಾರ್ಯ ಪಕ್ಷದ ನಿರ್ಧಾರ, ಅದಕ್ಕಾಗಿ ಅವ್ರನ್ನ DCM ಮಾಡಿದಾರೇನೋ ಅಂತ ಅನಿಸ್ತದೆ. ಆಮೇಲೆ ಇವರು 3 ಬಾರಿ ಅವಕಾಶ ತಪ್ಪಿದೆ ಅಂತ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾರೆ. ಒಂದು ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ನಾವು ಹಿಂಗೆ ಹೇಳಕ್ಕೆ ಅದನ್ನ ಮಠದ ವತಿಯಿಂದ ಏನಾದರೂ ಇವತ್ತು ಎಲ್ಲ ಶುಭ ಹಾರೈಸಬೇಕು. ಹೌದಾ, ಒಳ್ಳೆಯದಾಗಲಿ. ಗುರುಗಳು ಇವತ್ತು ಪರಮೇಶ್ವರ್ ಅವ್ರನ್ನ ಭೇಟಿ ಆದ್ರಿ, ಭಾಷೆಯನ್ನು ಕೋರಿದಿರಿ, ಈ ಮಾತು ಏನಾದರೂ ಹೇಳಿದ್ರೆ ಇದೇ ಸಂದರ್ಭದಲ್ಲಿ? ಇಲ್ಲ, ತುಂಬ ಸಂತೋಷ. ಅವ್ರಿಗೆ DCM ಮಾಡಿದ್ದಾರೆ, ಸೀನಿಯರ್ ಪರ್ಸನ್ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಅಧ್ಯಕ್ಷರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಪವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತ ಹೇಳಿ. CM ಸ್ಥಾನದ ಆಕಾಂಕ್ಷಿ ಆಗಿದ್ರು, ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪು ಹೋಗಿತ್ತು ಅಂತ ಭಾಳಷ್ಟು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅನಿವಾರ್ಯ ಪಕ್ಷದ ನಿರ್ಧಾರ, ಅದಕ್ಕಾಗಿ ಅವ್ರನ್ನ DCM ಮಾಡಿದಾರೇನೋ ಅಂತ ಅನಿಸ್ತದೆ. ಆಮೇಲೆ ಇವರು 3 ಬಾರಿ ಅವಕಾಶ ತಪ್ಪಿದೆ ಅಂತ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾರೆ. ಒಂದು ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ನಾವು ಹಿಂಗೆ ಹೇಳಕ್ಕೆ ಅದನ್ನ ಮಠದ ವತಿಯಿಂದ ಏನಾದರೂ ಇವತ್ತು ಎಲ್ಲ ಶುಭ ಹಾರೈಸಬೇಕು. ಹೌದಾ, ಒಳ್ಳೆಯದಾಗಲಿ. ಗುರುಗಳು ಇವತ್ತು ಪರಮೇಶ್ವರ್ ಅವ್ರನ್ನ ಭೇಟಿ ಆದ್ರಿ, ಭಾಷೆಯನ್ನು ಕೋರಿದಿರಿ, ಈ ಮಾತು ಏನಾದರೂ ಹೇಳಿದ್ರೆ ಇದೇ ಸಂದರ್ಭದಲ್ಲಿ? ಇಲ್ಲ, ತುಂಬ ಸಂತೋಷ. ಅವ್ರಿಗೆ DCM ಮಾಡಿದ್ದಾರೆ, ಸೀನಿಯರ್ ಪರ್ಸನ್ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಹಲವಾರು ಅಧ್ಯಕ್ಷರಾಗಿದ್ದಾರೆ, ಹಲವಾರು ಬಾರಿ ಮಂತ್ರಿಗಳನ್ನು ನಿರ್ವಹಿಸಿದ್ದಾರೆ. ಯಾವ ಖಾತೆ ಆದರೂ ಕೂಡ ಸಮರ್ಪವಾಗಿ ನಿರ್ವಹಿಸುವಂತಹ ಒಂದು ವ್ಯಕ್ತಿತ್ವ ಇರುವಂತಹ ಅವರು, ಅವರಿಗೆ ಒಂದು ಶುಭ ಹಾರೈಸಬೇಕು ಅಂತ ಹೇಳಿ. CM ಸ್ಥಾನದ ಆಕಾಂಕ್ಷಿ ಆಗಿದ್ರು, ಅದು ಸಹಜ, ಪ್ರತಿಯೊಬ್ಬರಲ್ಲೂ ಇದೆ. ಇವರಿಗೆ ಬಹಳಷ್ಟು ಅವಕಾಶಗಳು ತಪ್ಪು ಹೋಗಿತ್ತು ಅಂತ ಭಾಳಷ್ಟು ಎಲ್ಲರಿಗೂ ಗೊತ್ತಿರುವಂಥದ್ದು. ಆದರೆ ಅನಿವಾರ್ಯ ಪಕ್ಷದ ನಿರ್ಧಾರ, ಅದಕ್ಕಾಗಿ ಅವ್ರನ್ನ DCM ಮಾಡಿದಾರೇನೋ ಅಂತ ಅನಿಸ್ತದೆ. ಆಮೇಲೆ ಇವರು 3 ಬಾರಿ ಅವಕಾಶ ತಪ್ಪಿದೆ ಅಂತ ಹಿಂದೆಯಿಂದಲೂ ಕೂಡ ಹೇಳ್ಕೊಂಡು ಬರ್ತಾರೆ. ಒಂದು ಅವಕಾಶ ಪಕ್ಷದ ಸಂಬಂಧಪಟ್ಟಿದ್ದು ನಾವು ಹಿಂಗೆ ಹೇಳಕ್ಕೆ ಅದನ್ನ ಮಠದ ವತಿಯಿಂದ ಏನಾದರೂ ಇವತ್ತು ಎಲ್ಲ ಶುಭ ಹಾರೈಸಬೇಕು. ಹೌದಾ, ಒಳ್ಳೆಯದಾಗಲಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.